ಬಿಜೆಪಿ ನಾಯಕರು ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ, ಸಿ ಟಿ ರವಿ ಮಾತಾಡಿದ್ದಾರೆ, ಪೂಂಜಾ ಮಾತಾಡಿದ್ದಾರೆ. ಏನು ಹೇಳ್ತಾರೆ ಬನ್ನಿ ನೋಡೋಣ. ಸೊ ಇದು ಸಂಗತಿ. ಅಂದರೆ ಈ ಮೇಲಿಂದ ಮೇಲೆ ಇವೇನೇನೋ ಬರ್ತಾ ಇವೆ ಇಂಥ ಸ್ಟೇಟ್ಮೆಂಟ್ಗಳು, ಷಡ್ಯಂತ್ರದ ಹಿಂದೆ ಯಾರ್ಯಾರಿದ್ದಾರೆ, ಹಲವರು ಇದ್ದಾರೆ ಅನ್ನುವಂಥ ಅನುಮಾನವನ್ನು ಸಿ ಟಿ ರವಿ ವ್ಯಕ್ತಪಡಿಸಿದ್ದಾರೆ. ಷಡ್ಯಂತ್ರದ ವ್ಯಾಪ್ತಿ ರಾಜ್ಯ ದೇಶದ ಗಡಿ ದಾಟಿರಬಹುದು. ಈ ಕಾಯಿಲೆ ಎಲ್ಲಿಂದ ಹೇಗೆ ಬಂತು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾರು ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದನ್ನು ಕೂಡ ಡಿ ಕೆ ಶಿವಕುಮಾರ್ ಅವರೇ ಹೇಳಬೇಕು ಅಂದಿದ್ದಾರೆ ಹರೀಶ್ ಪೂಂಜಾ. ನಿಮಗೇನಂದರೆ ನನಗೆ ಸ್ಪಷ್ಟತೆ ಇಲ್ಲ. ಹಲವರು ಈ ರೀತಿ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ತಮಿಳುನಾಡಿನ ಕಾಂಗ್ರೆಸ್ಸು ಸನಾತನ ಧರ್ಮವನ್ನು ಎರಾಡಿಕೇಟ್ ಮಾಡ್ತೀವಿ ಅನ್ನೋರ ಜೊತೆಗಿದೆ. ಸನಾತನ ಧರ್ಮವನ್ನು ಡೆಂಗ್ಯೂ ಮಲೇರಿಯಾಕ್ಕೆ ಹೋಲಿಸಿದವರ ಜೊತೆಗೆ ಮೈತ್ರಿ ಮಾಡ್ಕೊಂಡಿದೆ. ಆ ಕಾಯಿಲೆ ಇವರಿಗೆ ಅಂಟಿರ್ಬೋದು. ಯಾವ ಸನಾತನ ಧರ್ಮ ಬರೀ ಮನುಕುಲವನ್ನು ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ಜೀವಿಗಳ ಬಗ್ಗೆಯೂ ಚಿಂತನೆ ನಡೆಸ್ತೋ ಅಂಥ ಸನಾತನ ಧರ್ಮವನ್ನು ಎರಾಡಿಕೇಟ್ ಮಾಡಬೇಕು ಅನ್ನುವಂಥವ್ರ ಜೊತೆಗೆ ಮೈತ್ರಿಯನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ಕೊಂಡಿದೆ. ಹಾಗಾಗಿ ಆ ಕಾಯಿಲೆ ಇವರಿಗೂ ಅಂಟಿರ್ಬೋದು. ಆ ಕಾಯಿಲೆಯನ್ನು ಇಲ್ಲಿಗೂ ಹರಡುವ ಪ್ರಯತ್ನ ನಡೆದಿರಬಹುದು ಅನ್ನೋದು ನನ್ನ ಅನುಮಾನ. ಒಂದು ಷಡ್ಯಂತ್ರ ಇರಲೇಬೇಕಲ್ಲ. ಆ ಷಡ್ಯಂತ್ರದ ವ್ಯಾಪ್ತಿ ರಾಜ್ಯದ ಗಡಿಯನ್ನು ದಾಟಿರಬಹುದು, ದೇಶದ ಗಡಿಯನ್ನು ದಾಟಿರಬಹುದು. ನಾನು ನಿನ್ನೇನು ಸದನದಲ್ಲಿ ಸರ್ಕಾರಕ್ಕೆ ವಿನಂತಿಯನ್ನು ಮಾಡಿದ್ದೆ. ಇದನ್ನು ಆದಷ್ಟು ಬೇಗ ಶೀಘ್ರವಾಗಿ ತನಿಖೆ ನಡೆಸಿ ರಾಜ್ಯದ ಕೋಟ್ಯಾಂತರ ಭಕ್ತರ ಏನು ಮನಸ್ಸಿನಲ್ಲಿ ಕೆಲವು ಗೊಂದಲಗಳಿದೆ ಅದಕ್ಕೆ ತೆರೆ ಎಳಿತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಪ್ರಕರಣವನ್ನು ಆದಷ್ಟು ಬೇಗ ತನಿಖೆ ಮಾಡಿ ತನಿಖೆ ವರದಿಯನ್ನು ರಾಜ್ಯದ ಮುಂದಿಡಬೇಕೆನ್ನುವಂಥ ಆಗ್ರಹವನ್ನು ನಾವು ಭಾರತೀಯ ಜನತಾ ಪಾರ್ಟಿ ಒಕ್ಕೊರಳಿನಿಂದ ಆಗ್ರಹವನ್ನು ಮಾಡಿದ್ವಿ. ಇವತ್ತು ನಾನು ಮತ್ತೆ ಸರ್ಕಾರಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಆದಷ್ಟು ಬೇಗ ಈ ವರದಿಯನ್ನು ರಾಜ್ಯದ ಮುಂದಿಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಅನ್ನೋದು ವಿನಂತಿ ಮಾಡ್ತೀನಿ.